ಆ ಸಾಮಾನ್ಯವಾಗಿ ನಾವು ಯಾವುದಾದರೂ ಸಾವಿನ ಅಥವಾ ದುರಂತದ ಬಗ್ಗೆ ಮಾತಾಡುವಾಗ ಅದಕ್ಕೊಂದು ಶೋಕದ ಇಲ್ಲಾಂದ್ರೆ ದುಃಖದ ಹೆಸರಿಡ್ತೀವಲ್ವಾ? ಹೌದು, ಖಂಡಿತ. ಅದು ಸಹಜ. ಅಂದ್ರೆ ಉದಾಹರಣೆಗೆ ಕರಾಳ ಶುಕ್ರವಾರ, ರಕ್ತಸಿಕ್ತ ಭಾನುವಾರ ಹೀಗೆಲ್ಲ. ಇದೆಲ್ಲ ಬಹಳ ಸ್ಪಷ್ಟವಾಗಿರುತ್ತೆ. ಆದರೆ ಒಂದು ಭೀಕರ ಮರಣದಂಡನೆಯ ದಿನವನ್ನ, ಒಬ್ಬ ವ್ಯಕ್ತಿನ ಶಿಲುಬೆಗೇರಿಸಿದ ಅತ್ಯಂತ ಕ್ರೂರವಾದ ಘಟನೆಯನ್ನ ಗುಡ್ ಅಥವಾ ಒಳ್ಳೆಯ ದಿನ ಅಂತ ಕರೆದ್ರೆ ಹೇಗಿರುತ್ತೆ? ಮೇಲ್ನೋಟಕ್ಕೆ ಇದೊಂದು ಅತಿದೊಡ್ಡ ವಿರೋಧಾಭಾಸ ಅಂತಾನೆ ಅನ್ಸುತ್ತೆ. ನಿಜ. ಇದು ನೋಡಕ್ಕೆ ಅಂದ್ರೆ ಒಬ್ಬರ ಶವಸಂಸ್ಕಾರದ ದಿನವನ್ನ ಹ್ಯಾಪಿ ವೆಡ್ನೆಸ್ಡೇ ಅಥವಾ ಶುಭ ಬುಧವಾರ ಅಂತ ಕರೆದಷ್ಟೇ ವಿಚಿತ್ರ ಮತ್ತೆ ಅಸಹಜ ಅನ್ಸುತ್ತೆ. ಭಾಷೆಯ ಮೇಲ್ಮೈಯನ್ನ ಮಾತ್ರ ನೋಡಿದ್ರೆ ಆ ವಿರೋಧಾಭಾಸ ನಿಜಕ್ಕೂ ಕಾಡುತ್ತೆ. ಏನಂದ್ರೆ, ನಾವು ನೋವಿನ ದಿನವನ್ನ ನೋವಿನ ದಿನ ಅಂತಾನೆ ಕರೆಯೋಕಿಷ್ಟಪಡ್ತೀವಿ. ಆದರೆ ಇತಿಹಾಸ ಕೆದಕಿದಾಗ ಬೇರೆನೇ ಸತ್ಯ ಸಿಗುತ್ತಲ್ವಾ? ಹೌದು. ಇತಿಹಾಸದ ಪುಟಗಳನ್ನ ಮತ್ತೆ ಭಾಷೆಯ ವಿಕಸನವನ್ನ ಸ್ವಲ್ಪ ಕೆದಕಿದಾಗ ನಮ್ಗೆ ಸಿಗೋ ಸತ್ಯ ಸಂಪೂರ್ಣವಾಗಿ ಬೇರೆಯೇ ಇದೆ. ನಿಖರವಾಗಿ. ಇಂದು ಬೆಳಿಗ್ಗೆ ನಾನು ಇದೇ ಕುತೂಹಲದಿಂದ ಕೆಲವು ಕ್ಯಾಥೋಲಿಕ್ ಚರ್ಚ್ಗಳ ವರದಿಗಳು, ಇತಿಹಾಸದ ದಾಖಲೆಗಳು ಮತ್ತೆ ಕೆಲವು ಆಧುನಿಕ ಪರಿಸರ ಕಾಳಜಿಯ ಬ್ಲಾಗ್ಗಳನ್ನ ಓದ್ತಿದ್ದೆ. ಓಹೋ, ಸಾಕಷ್ಟು ವಿಭಿನ್ನ ಮೂಲಗಳನ್ನೇ ನೋಡಿದಿರಾ? ಹೌದು. ಈ ಡೀಪ್ ಡೈವ್ ಅಂದ್ರೆ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶನೇ ಅದು. ಈ ಗುಡ್ ಫ್ರೈಡೆ ಆಚರಣೆ ಕೇವಲ ಒಂದು ಐತಿಹಾಸಿಕ ಶೋಕದ ದಿನವಾಗಿ ಉಳಿದಿಲ್ಲ. ಈ ವರ್ಷ ಅಂದ್ರೆ 2026ರಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಏಪ್ರಿಲ್ 3ರಂದು ಮತ್ತೆ ಪೌರಸ್ತ್ಯ ದೇಶಗಳಲ್ಲಿ ಏಪ್ರಿಲ್ 10ರಂದು ಇದು ಆಚರಿಸಲ್ಪಡ್ತಿದೆ. ಈ ದಿನದ ಸುತ್ತಲಿನ ಇತಿಹಾಸವನ್ನ ನೋಡ್ತಾ ಹೋದ್ರೆ ಭಾಷೆಯ ಗೊಂದಲವೇ ಮೊದಲು ಎದುರಾಗೋದು. ಇಷ್ಟೊಂದು ದುರಂತಮಯವಾದ ದಿನಕ್ಕೆ ಗುಡ್ ಅನ್ನೋ ಹೆಸರು ಬರಲು ಹೇಗೆ ಸಾಧ್ಯ? ನಾನಂತೂ ಇದು ದೇವರಿಗೆ ಸಂಬಂಧಿಸಿದ ಒಳ್ಳೆಯ ದಿನ ಅನ್ನೋ ಸರಳ ಅರ್ಥ ಇರ್ಬೋದು ಅನ್ಕೊಂಡಿದ್ದೆ. ಬಹಳಷ್ಟು ಜನರು ಹಾಗೇ ಅನ್ಕೊಳ್ತಾರೆ. ಆದ್ರೆ ಇಲ್ಲಿ ಭಾಷೆಯ ಮೂಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಳೆ ಇಂಗ್ಲಿಷ್ ಭಾಷೆಯಲ್ಲಿ ಗುಡ್ ಅನ್ನೋ ಪದಕ್ಕೆ ಕೇವಲ ಒಳ್ಳೆಯದು ಅನ್ನೋ ಅರ್ಥ ಇರ್ಲಿಲ್ಲ. ಹಾಗಾದ್ರೆ ಬೇರೆ ಅರ್ಥ ಇತ್ತಾ? ಹೌದು. ಆ ಕಾಲದಲ್ಲಿ ಅದಕ್ಕೆ ಪವಿತ್ರವಾದದ್ದು ಅನ್ನೋ ಆಳವಾದ ಅರ್ಥ ಇತ್ತು. ಅಂದ್ರೆ ಇದು ಪವಿತ್ರ ಶುಕ್ರವಾರ ಅನ್ನೋ ಅರ್ಥದಲ್ಲಿ ಬಳಕೆಯಾಗೋಕ್ ಶುರುವಾಯ್ತು. ಓಹೋ, ಅಂದ್ರೆ ಪವಿತ್ರ ಅನ್ನೋದು ಗುಡ್ ಅಂತ ಬದಲಾಯ್ತು. ಖಂಡಿತ. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ, ಯುರೋಪಿನ ನಾರ್ಡಿಕ್ ದೇಶಗಳಲ್ಲಿ ಅಂದ್ರೆ ಸ್ಕ್ಯಾಂಡಿನೇವಿಯನ್ ಭಾಷೆಗಳಲ್ಲಿ ಮತ್ತೆ ಫಿನಿಶ್ ಭಾಷೆಯಲ್ಲಿ ಈ ದಿನವನ್ನ ಲಾಂಗ್ ಫ್ರೈಡೆ ಅಥವಾ ದೀರ್ಘ ಶುಕ್ರವಾರ ಅಂತ ಕರೀತಾರೆ. ಒಂದ್ ನಿಮಿಷ, ದೀರ್ಘ ಶುಕ್ರವಾರ ಅಂದ್ರೆ ಆ ದಿನದ ಸಮಯ ಬೇರೆ ದಿನಗಳಿಗಿಂತ ನಿಧಾನವಾಗಿ ಚಲಿಸ್ತಾ ಇತ್ತಾ? ಸಮಯ ನಿಧಾನವಾಗಿರ್ಲಿಲ್ಲ, ಆದ್ರೆ ಮಾನವನ ದೈಹಿಕ ಮತ್ತೆ ಮಾನಸಿಕ ಸ್ಥಿತಿ ಆ ದಿನವನ್ನ ದೀರ್ಘವಾಗಿಸ್ತಾ ಇತ್ತು. ಅಂದ್ರೆ ಕಾಯುವಿಕೆ ಜಾಸ್ತಿ ಇತ್ತ? ಹೌದು. ನಂಬಿಗಸ್ತರು ಅಂದು ಬೆಳಗ್ಗೆಯಿಂದಲೇ ಕಠಿಣವಾದ ಉಪವಾಸ, ಸುದೀರ್ಘವಾದ ಪ್ರಾರ್ಥನೆ ಮತ್ತೆ ಕಟ್ಟುನಿಟ್ಟಿನ ಮೌನಾಚರಣೆಯಲ್ಲಿ ತೊಡಗುತ್ತಿದ್ರು. ಹೊಟ್ಟೆಯಲ್ಲಿ ಹಸಿವು ಮತ್ತೆ ಮನಸ್ಸಿನಲ್ಲಿ ಶೋಕ ತುಂಬಿದ್ದಾಗ ಭೌತಿಕವಾಗಿ ಆ ದಿನ ಬೇಗ ಮುಗಿಯುತ್ತಿರಲಿಲ್ಲ. ನೋವು ಮತ್ತೆ ಹಸಿವಿನ ನಡುವೆ ಕಾಲ ಸರಿದು ಹೋಗೋದು ಕಷ್ಟ. ನಿಖರವಾಗಿ. ಅದೇ ಮಾನವನ ಸಹಜ ಮನೋವಿಜ್ಞಾನ ಆ ಹೆಸರಿನ ಹಿಂದಿರೋದು. ದೈಹಿಕ ಬಳಲಿಕೆ ಮತ್ತು ಶೋಕವು ಆ ದಿನದ ಹೆಸರಿನ ಮೇಲೂ ಪ್ರಭಾವ ಬೀರಿದೆ ಅನ್ನೋದು ನಿಜಕ್ಕೂ ಅದ್ಭುತ. ಇದರ ಐತಿಹಾಸಿಕ ಮತ್ತೆ ಬೈಬಿಲ್ನ ಹಿನ್ನೆಲೆಯನ್ನು ಒಮ್ಮೆ ಬಿಡಿಸಿ ನೋಡೋಣ. ದಾಖಲೆಗಳ ಪ್ರಕಾರ ಯೇಸುವಿನ ಶಿಷ್ಯನಾದ ಜೂಡಾಸ್ ಕೇವಲ 30 ಬೆಳ್ಳಿ ನಾಣ್ಯಗಳ ಆಸೆಗಾಗಿ ತನ್ನ ಗುರುವಿಗೆ ದ್ರೋಹ ಬಗೆಯುತ್ತಾನೆ. ಹೌದು, ಅದೊಂದು ದೊಡ್ಡ ನಂಬಿಕೆ ದ್ರೋಹದ ಕಥೆ. ಆಮೇಲೆ ಯಹೂದಿ ಪ್ರಧಾನ ಯಾಜಕನಾದ ಕಾಯಫಾಸ್ ಮತ್ತು ರೋಮನ್ ಗವರ್ನರ್ ಪಾಂಟಿಯಸ್ ಪಿಲಾತನ ಮುಂದೆ ವಿಚಾರಣೆ ನಡೆಯುತ್ತೆ. ಅಲ್ಲಿ ನಡೆಯೋ ಒಂದು ಸನ್ನಿವೇಶ ನನ್ನನ್ನು ತುಂಬಾ ಕಾಡುತ್ತೆ ಗೊತ್ತಾ? ಆ ಕೈ ತೊಳೆದುಕೊಳ್ಳುವ ಸನ್ನಿವೇಶ ಅಲ್ವಾ? ಹೌದು. ಪಿಲಾತನು ಒಂದು ಪಾತ್ರೆಯಲ್ಲಿ ನೀರು ತರಿಸಿ ಜನರ ಮುಂದೆ ತನ್ನ ಕೈ ತೊಳೆದುಕೊಂಡು, ಈ ಸಾಚಾ ಮನುಷ್ಯನ ಸಾವಿಗೂ ನನಗೂ ಸಂಬಂಧವಿಲ್ಲ ಅಂತ ಹೇಳಿ ಜವಾಬ್ದಾರಿಯಿಂದ ನುಣಿಚಿಕೊಳ್ತಾನೆ. ಆ ಕೈ ತೊಳೆದುಕೊಳ್ಳುವ ಪ್ರಕ್ರಿಯೆ ಕೇವಲ ಒಂದು ದೈಹಿಕ ಕ್ರಿಯೆಯಲ್ಲ, ಅದೊಂದು ಬಹುದೊಡ್ಡ ರಾಜಕೀಯ ಮತ್ತೆ ನೈತಿಕ ಸಂಕೇತ. ಅಧಿಕಾರದಲ್ಲಿರುವವರು ವ್ಯವಸ್ಥೆಯ ಕ್ರೌರ್ಯಕ್ಕೆ ಕುರುಡಾಗಿ ತಮ್ಮ ವೈಯಕ್ತಿಕ ಹೊಣೆಗಾರಿಕೆಯಿಂದ ಹೇಗೆ ನುಣಿಚಿಕೊಳ್ತಾರೆ ಅನ್ನೋದರ ದ್ಯೋತಕ ಅದು. ನಿಜ. ಅಂತಿಮವಾಗಿ ಯೇಸುವನ್ನ ಗುಲ್ಗುಥಾ ಅನ್ನೋ ಬೆಟ್ಟಕ್ಕೆ ಕರೆದೊಯ್ಯಲಾಗುತ್ತೆ. ಆ ಪದದ ಅರ್ಥವೇ ತಲೆಬುರುಡಿಯ ಆಕಾರದ ಸ್ಥಳ ಅಂತ. ಕೇಳೋಕೆ ಒಂಥರ ಭಯಾನಕವಾಗಿದೆ. ಖಂಡಿತ. ಅಲ್ಲಿ ಯೇಸುವನ್ನ ಶಿಲುಬೆಗೇರಿಸಲಾಗುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಇಡೀ ಭೂಮಿಯನ್ನ ಕತ್ತಲೆ ಆವರಿಸಿತು ಅಂತ ಮೂಲ ದಾಖಲೆಗಳು ಹೇಳ್ತವೆ.
ಕತ್ತಲೆ ಕವಿಯಿತು ಅನ್ನೋದು ಕೇವಲ ಹವಾಮಾನದ ಬದಲಾವಣೆಯೋ ಅಥವಾ ಆ ಆ, ಆ ಘಟನೆಯ ಭೀಕರತೆಯಿಂದ ಹುಟ್ಟಿದ ಮಾನಸಿಕ ಕತ್ತಲೆಯೋ ಗೊತ್ತಿಲ್ಲ. ಆದರೆ ಅದು ಹುಟ್ಟು ಹಾಕಿದ ಆಘಾತ ಮಾತ್ರ ಅಗಾಧವಾದದ್ದು. ಇಲ್ಲಿಯೇ ನಮ್ಗೆ ಆ ವಿರೋಧಾಭಾಸಕ್ಕೆ ಅಸಲಿ ಉತ್ತರ ಸಿಗೋದು. ಅಂದ್ರೆ ಆ ಗುಡ್ ಅನ್ನೋ ಹೆಸರಿಗೆ. ಹೌದು, ಕ್ರಿಸ್ಟಿಯನ್ ನಂಬಿಕೆಯ ಆಳಕ್ಕೆ ಇಳಿದು ನೋಡಿದ್ರೆ ಈ ಭೀಕರ ಸಾವು ಕೇವಲ ಒಂದು ಶಿಕ್ಷೆಯಾಗಿ ಉಳಿಯೋದಿಲ್ಲ. ಅದು ಮನುಕುಲದ ಪಾಪಗಳ ವಿಮೋಚನೆಗಾಗಿ, ಆ ಮಾನವಕುಲದ ರಕ್ಷಣೆಗಾಗಿ ದೇವರೇ ಮಾಡಿದ ಅತ್ಯುನ್ನತ ತ್ಯಾಗ ಅನ್ನೋ ನಂಬಿಕೆ ಹುಟ್ಕೊಳ್ಳುತ್ತೆ. ಓಹೋ, ಆ ತ್ಯಾಗದ ಮೂಲಕ ಸಿಗೋ ಭವಿಷ್ಯದ ರಕ್ಷಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡಾಗ ಆ ಕರಾಳ ಸಾವಿನ ದಿನವೂ ಪವಿತ್ರ ಅಥವಾ ಗುಡ್ ಆಗಿ ಬದಲಾವಣೆಯಾಗುತ್ತೆ. ಇದು ಮಾನವನ ನಂಬಿಕೆಯ ಅಗಾಧತೆಯನ್ನು ತೋರಿಸುತ್ತೆ. ಆದರೆ ಇಲ್ಲೇ ನನ್ನನ್ನು ಇನ್ನಷ್ಟು ಯೋಚನೆಗೆ ದೂಡೋ ಪ್ರಶ್ನೆಯೊಂದು ಎದುರಾಗುತ್ತೆ. ಏನದು? ಇಂತಹ ಭೀಕರವಾದ ಐತಿಹಾಸಿಕ ಆಘಾತವನ್ನ ನಂಬಿಕಸ್ಥರು ಮಾನಸಿಕವಾಗಿ ಹೇಗೆ ಅರಗಿಸ್ಕೊಂಡ್ರು? ಯಾಕಂದ್ರೆ ಇಷ್ಟು ದೊಡ್ಡ ನೋವನ್ನು ಮರೆತು ಮುನ್ನಡೆಯೋದು ಸುಲಭ ಅಲ್ವಾ? ಖಂಡಿತ ಇಲ್ಲ. ಅದಕ್ಕಾಗಿ ಅವರು ರೂಪಿಸಿದ ಆಚರಣೆಗಳನ್ನು ನೋಡಿದಾಗ ಮೊದಲು ಕಂಡುಬರೋದು ಶಿಲುಬೆಯ ಆರಾಧನೆ. ಕ್ಯಾಥೋಲಿಕ್ ಚರ್ಚ್ಗಳಲ್ಲಿ ಈ ದಿನ ನೈಜ ಮರದ ಶಿಲುಬೆಗೆ ಪೂಜೆ ಸಲ್ಲಿಸಲಾಗುತ್ತಲ್ವಾ? ಆದ್ರೆ ಅಲ್ಲಿ ಆರಾಧಿಸಲ್ಪಡೋ ಶಿಲುಬೆ ಯೇಸು ಮರಣ ಹೊಂದಿದ ನೈಜ ಮರದ ತುಂಡಲ್ಲ, ಬದಲಾಗಿ ಅದೊಂದು ಪವಿತ್ರ ಸಂಕೇತವಾಗಿ ಬಳಕೆಯಾಗುತ್ತೆ. ಓ, ಸಂಕೇತ ಮಾತ್ರ? ಹೌದು. ಈ ಆಚರಣೆಯು ಮಾನವನ ಮನೋವಿಜ್ಞಾನದ ಜೊತೆ ಬಹಳ ಸೂಕ್ಷ್ಮವಾದ ಸಂಪರ್ಕ ಹೊಂದಿದೆ. ನೋವನ್ನ ಬಚ್ಚಿಡೋ ಬದಲು ನೋವಿನ ಮೂಲವನ್ನೇ ಪ್ರೀತಿಯ ಸಂಕೇತವಾಗಿ ಒಪ್ಪಿಕೊಳ್ಳೋ ಪ್ರಕ್ರಿಯೆ ಇದು. ಪೋಪ್ ಫ್ರಾನ್ಸಿಸ್ ಅವರು ಹೇಳಿದ ಒಂದು ಮಾತು ನಾವಿಲ್ಲಿ ಸ್ಮರಿಸಬೇಕು. ಏನೆಂದು ಹೇಳಿದ್ರೋರು? ದೇವರು ಅತ್ಯಂತ ಭಯಾನಕವಾದ ಚಿತ್ರಹಿಂಸೆಯ ಸಾಧನವನ್ನ ಪ್ರೀತಿಯ ಶ್ರೇಷ್ಠ ಸಂಕೇತವಾಗಿ ಮತ್ತು ಜೀವವೃಕ್ಷವಾಗಿ ಬದಲಾಯಿಸಿದನು ಅಂತ. ಇದು ಯಾತನೆಯ ಉಪಕರಣವೊಂದನ್ನ ಆಶಾಕಿರಣವಾಗಿ ನೋಡೋ ದೃಷ್ಟಿಕೋನದ ಬದಲಾವಣೆ. ಈ ಮಾತನ್ನ ಕೇಳಿದಾಗ ನನಗೊಂದು ಉಪಮೆ ನೆನಪಾಗ್ತಾ ಇದೆ. ಇದು ನಮ್ಮನ್ನ ಅಗಲಿದ ಪ್ರೀತಿಪಾತ್ರರ ಕೊನೆಯ ಕ್ಷಣದ ನೋವಿನ ನೆನಪನ್ನ ನಾವು ಉದ್ದೇಶಪೂರ್ವಕವಾಗಿ ಉಳಿಸ್ಕೊಳ್ಳೋ ಪ್ರಕ್ರಿಯೆಗೆ ಹೋಲ್ತಲ್ವಾ? ಹೌದು. ಹೇಗೆ ಅಂದ್ರೆ ಯಾರಾದ್ರೂ ತೀರ್ಕೊಂಡಾಗ ಅವರು ಕೊನೆಯದಾಗಿ ಧರಿಸಿದ ಬಟ್ಟೆ ಅಥವಾ ಅವರು ಬಳಸಿದ ವಸ್ತುವನ್ನ ನಾವು ಜೋಪಾನವಾಗಿ ಇಟ್ಕೊಳ್ತೀವಿ. ಅದನ್ನ ನೋಡಿದಾಗೆಲ್ಲ ನೋವಾಗುತ್ತೆ ಅಂತ ಗೊತ್ತಿದ್ರೂ ಆ ನೋವಿನ ಮುಖಾಂತರವೇ ಅವರ ಜೊತೆಗಿನ ಆಳವಾದ ಭಾವನಾತ್ಮಕ ಸಂಪರ್ಕವನ್ನ ನಾವು ಕಲ್ಪಿಸ್ಕೊಳ್ತೀವಿ. ಶಿಲುಬೆಯನ್ನ ಚುಂಬಿಸುವ ಆಚರಣೆಯೂ ಇಂಥದ್ದೇ ಒಂದು ಭಾವನಾತ್ಮಕ ಸೇತುವೆ ಅನ್ಸುತ್ತೆ. ಆ ಉಪಮೆ ಈ ಆಚರಣೆಯ ಹಿಂದಿನ ಭಾವನೆಯನ್ನ ಬಹಳ ನಿಖರವಾಗಿ ವಿವರಿಸುತ್ತೆ. ಜೊತೆಗೆ ಯೇಸುವಿನ 7 ಕೊನೆಯ ಮಾತುಗಳ ಧ್ಯಾನ ಕೂಡ ಇದೇ ಮಾನಸಿಕ ಪ್ರಕ್ರಿಯೆಯ ಇನ್ನೊಂದು ಮುಖ. 7 ಕೊನೆಯ ಮಾತುಗಳು, ಇದರ ಹಿನ್ನೆಲೆ ಏನು? 17ನೇ ಶತಮಾನದಲ್ಲಿ ಪೆರು ದೇಶದಲ್ಲಿ ಒಬ್ಬ ಜೆಸ್ಯೂಟ್ ಪಾದ್ರಿಯಿಂದ ಈ ಧ್ಯಾನದ ಸಂಪ್ರದಾಯ ಆರಂಭವಾಯಿತು. ಯೇಸು ಶಿಲುಬೆಯ ಮೇಲಿದ್ದಾಗ ಅತ್ಯಂತ ಯಾತನೆಯ ನಡುವೆಯೂ ಆಡಿದ ಆ 7 ಮಾತುಗಳು ಕ್ಷಮೆ, ರಕ್ಷಣೆ, ಸಂಬಂಧ, ತ್ಯಜಿಸುವಿಕೆ, ಸಂಕಟ, ವಿಜಯ ಮತ್ತೆ ಪುನರ್ಮಿಲನವನ್ನ ಪ್ರತಿನಿಧಿಸುತ್ತವೆ. ಈ ಸಾಂತ್ವನದ ಬಗ್ಗೆ ಮಾತಾಡುವಾಗ ನಾನು ಓದಿದ ಮೂಲಗಳಿರೋ ಫಾದರ್ ಕೆಸಿಕಿ ಅವರ ಒಂದು ಅನುಭವವನ್ನ ಇಲ್ಲಿ ಹಂಚಿಕೊಳ್ಳೇಬೇಕು. ಹೇಳಿ, ಏನದು? ಪತ್ನಿಯನ್ನ ಕಳೆದುಕೊಂಡ ವ್ಯಕ್ತಿಯೊಬ್ಬ ತೀವ್ರ ಹತಾಶೆಯಿಂದ, ದುಃಖದಿಂದ ಚರ್ಚ್ನೊಳಗೆ ದೇವರಿಗೆ ಹಿಗ್ಗಾಮುಗ್ಗ ಬೈತಿದ್ದನಂತೆ. ಆಗ ಆ ಪಾದ್ರಿಯ ವ್ಯಕ್ತಿಯನ್ನ ತಡೆಯದೆ, ಚರ್ಚಿನ ಈ ಗೋಡೆಗಳು ನಮ್ಮ ಆಕ್ರೋಶದ ಕೂಗನ್ನ ಕೇಳಿಸ್ಕೊಳ್ಳಲೆಂದೇ ನಿರ್ಮಿಸಲ್ಪಟ್ಟಿವೆ ಅಂತ ಹೇಳ್ತಾರೆ. ಎಂಥ ಪ್ರಬಲವಾದ ಉಲ್ಲೇಖವಿದು. ಹೌದಲ್ವಾ? ನಾವು ಸಾಮಾನ್ಯವಾಗಿ ಪ್ರಾರ್ಥನೆ ಅಂದ್ರೆ ಕೇವಲ ಬೇಡ್ಕೊಳ್ಳೋದು ಅಥವಾ ಸ್ತುತಿಸೋದು ಅನ್ಕೊಂಡಿರ್ತೀವಿ. ಆದ್ರೆ ಕೋಪ, ಆಕ್ರೋಶ ಮತ್ತೆ ನೋವನ್ನ ಹೊರಹಾಕಲು ನಂಬಿಕೆ ಒಂದು ಅವಕಾಶ ನೀಡುತ್ತೆ ಅನ್ನೋದು ವಿಶಿಷ್ಟವಾಗಿದೆ. ಸ್ವೀಕರಿಸುತ್ತೆ. ಆದ್ರೆ ಕೇವಲ ಮಾತುಗಳ ಮೂಲಕ, ಧ್ಯಾನದ ಮೂಲಕ ದುಃಖ ಶಮನ ಮಾಡಿಕೊಳ್ಳೋದು ಮನುಷ್ಯನಿಗೆ ಸಾಲೋದಿಲ್ಲ. ಭೌತಿಕ ಚಲನೆ ಬೇಕು ಅಂತೀರಾ? ಖಂಡಿತ. ಮಾನವನಿಗೆ ದೈಹಿಕವಾದ ಅಭಿವ್ಯಕ್ತಿಯೂ ಬೇಕು, ಭೌತಿಕ ಚಲನೆ ಇರಬೇಕು. ನೋವಿನ ದಾರಿಯಲ್ಲಿ ತಾವೂ ಹೆಜ್ಜೆ ಹಾಕಬೇಕು ಅನ್ನೋ ತುಡಿತದಿಂದಲೇ ಶಿಲುಬೆಯ ಹಾದಿ ಅಥವಾ ಸ್ಟೇಷನ್ಸ್ ಆಫ್ ದ ಕ್ರಾಸ್ ಅನ್ನೋ ಪರಿಕಲ್ಪನೆ ಹುಟ್ಕೊಳ್ಳೋದು. ಹೌದು. ಇದು ಬಹಳ ರೋಚಕವಾದ ಇತಿಹಾಸ. ಜೆರುಸಲೇಂಗೆ ಹೋಗಲು ಸಾಧ್ಯವಾಗದಿದ್ದಾಗ ಭಕ್ತರು ಜೆರುಸಲೇಮನ್ನೇ ತಮ್ಮ ಊರುಗಳಿಗೆ ತಂದ್ರು. ಹೌದು. 1187ರಲ್ಲಿ ಏನಾಯಿತು ಅಂದ್ರೆ ಸಲಾವುದ್ದೀನ್ ಆಕ್ರಮಣ ಮಾಡಿದ ಅಲ್ವಾ? ನಿಖರವಾಗಿ ಜೆರುಸಲೇಂ ನಗರವು ಸಲಾವುದ್ದೀನ್ ವಶವಾಯಿತು.
ಆಗ ಯುರೋಪಿನ ಕ್ರಿಶ್ಚಿಯನ್ರಿಗೆ ಆ ಪವಿತ್ರ ಭೂಮಿಗೆ ಹೋಗೋದು ಸಂಪೂರ್ಣವಾಗಿ ನಿಂತೋಯ್ತು. ಆಗ ಫ್ರಾನ್ಸಿಸ್ಕನ್ ಪಾದ್ರಿಗಳು ಒಂದು ಹೊಸ ತಂತ್ರ ಮಾಡಿದ್ರು. ಏನ್ ಮಾಡಿದ್ರು? ಯುರೋಪಿನಾದ್ಯಂತ ಚರ್ಚ್ಗಳ ಒಳಗೆ ಮತ್ತೆ ಹೊರಗೆ ಯೇಸುವಿನ ಅಂತಿಮ ಯಾತ್ರೆಯನ್ನ ಬಿಂಬಿಸೋ 14 ನಿಲ್ದಾಣಗಳನ್ನ ಸೃಷ್ಟಿಸಿದ್ರು. ಜರ್ಮನಿಯ ನ್ಯೂರೆಂಬರ್ಗ್ನಲ್ಲಿರೋ ಆಡಮ್ ಕ್ರಾಫ್ಟ್ನ ಶಿಲ್ಪಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಇದೊಂಥರ ಪ್ರಾಚೀನ ಕಾಲದ ವರ್ಚುವಲ್ ರಿಯಾಲಿಟಿ ಅಥವಾ ಕೃತಕ ವಾಸ್ತವದ ಅನುಭವ ಇದ್ದಂತೆ ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ರೆ. ನಾವು ಪ್ಯಾರಿಸ್ಗೆ ಹೋಗಿ ಐಫೆಲ್ ಟವರ್ ನೋಡಕ್ಕಾಗ್ದಿದ್ದಾಗ ನಮ್ಮ ಮನೆಯ ಹಿತ್ತಳಿನಲ್ಲಿಯೇ ಅದರದೊಂದು ಸಣ್ಣ ಮಾದರಿಯನ್ನು ನಿರ್ಮಿಸಿಕೊಂಡು ಖುಷಿ ಪಡ್ತೀವಲ್ಲ, ಅದೇ ರೀತಿಯ ಮನಸ್ಥಿತಿ ಇಲ್ಲೂ ಕೆಲಸ ಮಾಡಿದೆ. ತಮ್ಮ ಊರಿನ ಬೀದಿಗಳನ್ನೇ ಅವರು ಜೆರುಸಲೇಂನ ಬೀದಿಗಳಾಗಿ ಪರಿವರ್ತಿಸಿಕೊಂಡ್ರು. ಹೋಲಿಕೆ ಬಹಳ ಸಮಂಜಸವಾಗಿದೆ. ಆದ್ರೆ ಈ 14 ನಿಲ್ದಾಣಗಳ ಕಥೆಯಲ್ಲಿ ನಾವು ಗಮನಿಸಬೇಕಾದ ಒಂದು ಸೂಕ್ಷ್ಮವಿದೆ. ಏನದು? ಈ ಸಾಂಪ್ರದಾಯಿಕ 14 ನಿಲ್ದಾಣಗಳಲ್ಲಿ ವೆರೋನಿಕಾ ಅನ್ನೋ ಮಹಿಳೆ ಬಂದು ಯೇಸುವಿನ ಬೆವರು ತುಂಬಿದ ಮುಖವನ್ನ ಒರೆಸಿದ್ದು ಮತ್ತೆ ಯೇಸು ಶಿಲುಬೆಯ ಭಾರ ತಾಳಲಾರದೆ 3 ಬಾರಿ ಕೆಳಗೆ ಬಿದ್ದದ್ದು, ಇವು ಯಾವುವೂ ಮೂಲ ಬೈಬಲಲ್ಲಿ ಉಲ್ಲೇಖವಾಗಿಲ್ಲ. ಒಂದು ನಿಮಿಷ, ಬೈಬಲ್ನಲ್ಲಿ ಇಲ್ವಾ? ಇಲ್ಲೆಲ್ಲವೂ ಕಾಲಕ್ರಮೇಣ ಜನಪದ ನಂಬಿಕೆಗಳಿಂದ ಸೇರಿಕೊಂಡ ಉಪಕಥೆಗಳು. ನೋವನ್ನ ಮತ್ತಷ್ಟು ಆಳವಾಗಿ ಅನುಭವಿಸೋ ಜನರ ತುಡಿತವೇ ಇಂತಹ ಕಥೆಗಳನ್ನ ಸೃಷ್ಟಿಸಿರಬಹುದು. ಇದು ಕೇವಲ ಜನಪದವೋ ಅಥವಾ ಕಲ್ಪನೆಯೋ ಅನ್ನೋ ಗೊಂದಲ ಶುರುವಾಗಿದ್ರಿಂದಲೇ 1991ರಲ್ಲಿ ಪೋಪ್ ಜಾನ್ ಪಾಲ್ ಎರಡನೆಯವರು ಒಂದು ಮಹತ್ವದ ಹೆಜ್ಜೆ ಇಟ್ರು ಅನ್ಸುತ್ತೆ. ಹೌದು, ಅವರೇನ್ ಮಾಡಿದ್ರು ಅಂದ್ರೆ, ಅವರು ಕೇವಲ ಬೈಬಲ್ನಲ್ಲಿ ಉಲ್ಲೇಖವಾಗಿರೋ ಘಟನೆಗಳನ್ನ ಮಾತ್ರ ಆಧಾರವಾಗಿಟ್ಕೊಂಡು ಹೊಸ ನಿಲ್ದಾಣಗಳನ್ನ ಪರಿಚಯಿಸಿದ್ರು. ಹೌದು, ಹೊಸ ಸ್ಕ್ರಿಪ್ಚರಲ್ ನಿಲ್ದಾಣಗಳು ಅಂತ. ಹೀಗೆ ಜಾಗತಿಕ ಮಟ್ಟದಲ್ಲಿ ಈ ಸಂಪ್ರದಾಯಗಳು ಸ್ಥಳೀಯ ಸಂಸ್ಕೃತಿಗೆ ತಕ್ಕಂತೆ ಬದಲಾಗುತ್ತಲೇ ಬಂದಿವೆ. ಅಂದ್ರೆ ದೇಶದಿಂದ ದೇಶಕ್ಕೆ ಬದಲಾಗುತ್ತಾ? ಖಂಡಿತ. ಉದಾಹರಣೆಗೆ, ಫಿಲಿಪೈನ್ಸ್ನಲ್ಲಿ ಚಾಲ್ತಿಲಿರೋ ಹೊಸ ಹಾದಿ ಕೇವಲ ಸಾವಿನಿಂದ ಮುಕ್ತಾಯಗೊಳ್ಳೋದಿಲ್ಲ, ಬದಲಾಗಿ ಅದು ಯೇಸುವಿನ ಪುನರುತ್ಥಾನದ ಮೂಲಕ, ಅಂದ್ರೆ ಜೀವಂತವಾಗಿ ಮರಳಿ ಬರೋ ಭರವಸೆಯ ಮೂಲಕ ಮುಕ್ತಾಯಗೊಳ್ಳುತ್ತೆ. ಚರ್ಚ್ನ 4 ಗೋಡೆಗಳ ಒಳಗಿದ್ದ ಈ ಆಚರಣೆಗಳು ಬೀದಿಗಿಳಿದಾಗ ಆಯಾ ಪ್ರದೇಶದ ಸ್ಥಳೀಯ ಸಂಸ್ಕೃತಿ ಮತ್ತೆ ಆಧುನಿಕ ಸಮಸ್ಯೆಗಳೊಂದಿಗೆ ಬೆರೆತು ಹೋದವು. ಹೌದು, ಈ ಡೀಪ್ ಡೈವ್ನಲ್ಲಿ ನಾವು ಗಮನಿಸಿದ ಹಾಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಈ ದಿನವನ್ನ ಆಚರಿಸೋ ರೀತಿ ಸಂಪೂರ್ಣವಾಗಿ ಭಿನ್ನವಾಗಿದೆ ಮತ್ತೆ ಪರಸ್ಪರ ವಿರುದ್ಧವಾಗಿದೆ ಕೂಡ. ಹೌದು, ಫಿಲಿಪೈನ್ಸ್ನ ಉದಾಹರಣೆಯನ್ನೇ ಮತ್ತೆ ತೆಗೆದುಕೊಳ್ಳಿ. ಅಲ್ಲಿ ತೀವ್ರವಾದ ಆಚರಣೆಗಳು ನಡೀತಾವೆ ಅಲ್ವಾ? ಹೌದು, ಅಲ್ಲಿ ಪ್ರತಿ ವರ್ಷ ನೈಜವಾಗಿ ಮರದ ಶಿಲುಬೆಗೆ ಮೊಳೆ ಒಡಿಸ್ಕೊಳ್ಳೋ ಮತ್ತೆ ಚಾವಟೆಯಿಂದ ತಮ್ಮ ಬೆನ್ನಿಗೆ ತಾವೇ ರಕ್ತ ಬರುವಂತೆ ಹೊಡೆದುಕೊಳ್ಳೋ ತೀವ್ರ ಆಚರಣೆಗಳು ನಡೀತವೆ. ಇದು ಆ ನೋವನ್ನ ದೈಹಿಕವಾಗಿ ನೇರವಾಗಿ ಅನುಭವಿಸೋ ಅತ್ಯಂತ ತೀವ್ರವಾದ ಪ್ರಯತ್ನ. ಇನ್ನು ಸ್ಪೇನ್ನ ಸೆವಿಲೆ ನಗರದಲ್ಲಿ ಮಧ್ಯರಾತ್ರಿಯ ಬೃಹತ್ ಮೆರವಣಿಗೆಗಳು ನಡೀತವೆ. ಅಲ್ಲಿಯ ವಾತಾವರಣವೇ ಬೇರೆ. ಆದ್ರೆ ಇವೆಲ್ಲದಕ್ಕೂ ತದ್ವಿರುದ್ಧವಾಗಿ ಜರ್ಮನಿಯಲ್ಲಿ ಆಚರಿಸೋ ರೀತಿ, ಜರ್ಮನಿ, ಅದು ನನ್ನನ್ನ ನಿಜಕ್ಕೂ ಆಶ್ಚರ್ಯಚಕಿತನನ್ನಾಗಿಸ್ತು. ಹೌದಲ್ವಾ? ಜರ್ಮನಿಯಲ್ಲಿ ಏನಾಗುತ್ತೆ ಅನ್ನೋದು ಇತಿಹಾಸ ಮತ್ತೆ ಆಧುನಿಕತೆಯ ಸಂಘರ್ಷದ ಅತ್ಯುತ್ತಮ ಉದಾಹರಣೆ. ನೀವು ಟ್ಯಾನ್ಸ್ ಫೇರ್ಬೋಟ್ ಅನ್ನೋ ನೃತ್ಯ ನಿಷೇಧದ ಬಗ್ಗೆ ಹೇಳ್ತಿದ್ದೀರಲ್ವಾ? ಹೌದು, ಜರ್ಮನಿಯಲ್ಲಿ ಈ ದಿನ ಕಟ್ಟುನಿಟ್ಟಾದ ಟ್ರಾನ್ಸ್ಫರ್ಬೋಟ್ ಜಾರಿಯಲ್ಲಿರುತ್ತೆ. ಅಂದ್ರೆ ಅಂದು ಯಾವುದೇ ನೈಟ್ ಕ್ಲಬ್ಗಳು ತೆರೆಯುವಂತಿಲ್ಲ, ಸಾರ್ವಜನಿಕವಾಗಿ ನೃತ್ಯ ಮಾಡುವಂತಿಲ್ಲ, ಅಷ್ಟೇ ಏಕೆ ಕೆಲವು ಕಡೆ ಸಂಗೀತ ಹಾಕುವಂತೆಯೂ ಇಲ್ಲ. ಇದೊಂದು ಐತಿಹಾಸಿಕ ಕಾನೂನು. ಆದ್ರೆ ಇವತ್ತಿನ ಯುವಜನರು, ಅದೇ ಮಜವಾದ ವಿಷಯ ಏನಂದ್ರೆ, ಆಧುನಿಕ ಯುವಜನರು ಈ ಮೌನವನ್ನ ವಿರೋಧಿಸಿ ಕಾರ್ ಫ್ರೈಟಾಗ್ ಅನ್ನೋ ಹೆಸರಿನಲ್ಲಿ, ಅಂದ್ರೆ ಕಾರುಗಳ ಶುಕ್ರವಾರ ಅನ್ನೋ ನೆಪದಲ್ಲಿ ಅಕ್ರಮವಾಗಿ ಕಾರುಗಳ ರೇಸ್ ಮಾಡ್ತಾರೆ. ಇದು ನಿಜಕ್ಕೂ ವಿಪರ್ಯಾಸ. ಹೌದು, ಪ್ರಾಚೀನ ಕಾಲದ ಶೋಕಾಚರಣೆಯನ್ನ ಇಂದಿನ ಯುವ ಪೀಳಿಗೆ ಕಾರಿನ ಸೈಲೆನ್ಸರ್ಗಳ ಶಬ್ದದ ಮೂಲಕ ಮುರಿಯಲು ಪ್ರಯತ್ನಿಸ್ತಾರೆ, ಮತ್ತೆ ಪೊಲೀಸ್ ಕಾರ್ಯಾಚರಣೆಗಳು ನಡೀತವೆ. ಈ ಸಂಘರ್ಷ ಬಹಳ ಆಳವಾದದ್ದು. ಫಿಲಿಪೈನ್ಸ್ನಲ್ಲಿ ಜನರು ದೈಹಿಕ ಯಾತನೆಯ ಮೂಲಕ ದೇವರನ್ನ ಸಮೀಪಿಸಲು ಪ್ರಯತ್ನಿಸಿದ್ರೆ, ಜರ್ಮನಿಯಲ್ಲಿ ಮೌನದ ಮೂಲಕ ಗೌರವ ಸಲ್ಲಿಸಲು ಕಾನೂನು ಹೇಳುತ್ತೆ. ಆದ್ರೆ ಯುವಜನರು ಆ ಕಡ್ಡಾಯ ಮೌನವನ್ನ ಧಿಕ್ಕರಿಸ್ತಾರೆ. ಇಂದು ಐರ್ಲೆಂಡ್ನಲ್ಲಿ ನೋಡಿದ್ರೆ ಅಂದು ಪಬ್ಬಗಳೆಲ್ಲ ಮುಚ್ಚುವ ಐತಿಹಾಸಿಕ ಕಾನೂನುಗಳಿದ್ವು. ಐರ್ಲೆಂಡ್ನಲ್ಲಿ ಮದ್ಯಪಾನ ನಿಷೇಧ. ಇಲ್ಲಿನ ಮದ್ಯಪಾನ ಸಂಸ್ಕೃತಿಯ ಮೇಲೆ ಧರ್ಮ ಹಾಕಿದ ಒಂದು ತಡೆಗೋಡೆ ಅದು.
ನಮ್ಮ ಭಾರತದ ಉದಾಹರಣೆಯನ್ನ ನೋಡಿದ್ರೆ ಆಚರಣೆ ಮತ್ತೊಂದು ರೂಪ ಪಡೆಯುತ್ತೆ. ಹೌದು, ಭಾರತದಲ್ಲಿ ಹೇಗೆ ಆಚರಿಸ್ತಾರೆ? ಇಲ್ಲಿ ಮಧ್ಯಾಹ್ನ 3 ಗಂಟೆಯ ಸುದೀರ್ಘ ಪ್ರಾರ್ಥನೆಯ ನಂತರ ಕಹಿಯಾದ ಎಲೆಗಳಿಂದ ಮಾಡಿದ ರಸ ಮತ್ತೆ ವಿನೆಗರ್ ಪಾನೀಯವನ್ನ ಸೇವಿಸೋ ಪದ್ಧತಿ ಇದೆ. ಓಹೋ, ವಿನೆಗರ್ ಹೌದು. ಅಂದ್ರೆ ಯೇಸುವಿನ... ಹೌದು, ಯೇಸುವಿಗೆ ಶಿಲುಬೆಯ ಮೇಲೆ ಬಾಯಾರಿಕೆ ಆದಾಗ ಸೈನಿಕರು ವಿನೆಗರ್ ನೀಡಿದ ಘಟನೆಯನ್ನ ನೆನಪಿಸಿಕೊಳ್ಳೋಕೆ ಆ ಕಹಿಯನ್ನ ನಾಲಿಗೆ ಮೇಲೆ ಇಟ್ಟುಕೊಳ್ತಾರೆ. ಇದು ಇತಿಹಾಸವನ್ನ ರುಚಿಯ ಮೂಲಕ ನೆನಪಿಸಿಕೊಳ್ಳೋ ಪ್ರಯತ್ನ. ಬಹಳ ವಿಶಿಷ್ಟವಾಗಿದೆ. ಆದ್ರೆ ಇವೆಲ್ಲವೂ ವೈಯಕ್ತಿಕ ಅಥವಾ ಧಾರ್ಮಿಕ ಆಚರಣೆಗಳಷ್ಟೇ. ಇತ್ತೀಚಿನ ವರ್ಷಗಳಲ್ಲಿ ಈ ಆಚರಣೆಯು ಸಾಮಾಜಿಕ ನ್ಯಾಯದ ಪ್ರತಿಬಿಂಬವಾಗಿ ಬದಲಾಗ್ತಾ ಇರೋದು ಅತ್ಯಂತ ಗಮನಾರ್ಹ ಬೆಳವಣಿಗೆ. ಸಾಮಾಜಿಕ ನ್ಯಾಯದ ಪ್ರತಿಬಿಂಬವಾಗಿ ಅಂದ್ರೆ ಹೇಗೆ? ಧರ್ಮವು ಕೇವಲ ಇತಿಹಾಸವನ್ನ ಪೂಜಿಸೋದಕ್ಕೆ ಸೀಮಿತವಾಗ್ಬೇಕೆ ಅಥವಾ ಇಂದಿನ ಶೋಷಿತರ ಪರವಾಗಿ ಧ್ವನಿ ಎತ್ತಬೇಕೆ ಅನ್ನೋ ಪ್ರಶ್ನೆ ಎದುರಾಗಿದೆ. ನಿಖರವಾಗಿ 2014ರಲ್ಲಿ ಪೋಪ್ ಫ್ರಾನ್ಸಿಸ್ ನೇತೃತ್ವದಲ್ಲಿ ರೋಮ್ನ ಕೊಲೋಸಿಯಂನಲ್ಲಿ ನಡೆದ ಪ್ರಾರ್ಥನೆ ಇದಕ್ಕೆ ಸಾಕ್ಷಿ. ಹೌದು, ಅಲ್ಲಿ ಆರ್ಚ್ ಬಿಷಪ್ ಬ್ರೆಗಾಂಟಿನಿ ಅವರ ಆಡಿದ ಮಾತುಗಳು... ನಾನು ಅದನ್ನೇ ಓದ್ತಿದ್ದೆ. ಅವರು ಯೇಸುವಿನ ಕಷ್ಟಗಳನ್ನ ಆಧುನಿಕ ಜಗತ್ತಿನ ಕಷ್ಟಗಳಿಗೆ ನೇರವಾಗಿ ಹೋಲಿಸಿದರು. ಆರ್ಥಿಕ ಕುಸಿತದಿಂದ ದಿಢೀರನೆ ಕೆಲಸ ಕಳಕೊಂಡ ಕಾರ್ಮಿಕರು, ಯುದ್ಧದಿಂದ ಬೇಸತ್ತು ಆಶ್ರಯ ಬೇಡೋ ವಲಸಿಗರು, ದೌರ್ಜನ್ಯಕ್ಕೊಳಗಾದ ಮಹಿಳೆಯರು, ಮತ್ತೆ ಕನಿಷ್ಠ ಸೌಲಭ್ಯಗಳಿಲ್ಲದೆ ಕಿಕ್ಕಿರಿದ ಜೈಲುಗಳಲ್ಲಿ ನರಳುತ್ತಿರೋ ಖೈದಿಗಳು. ಇವರ ನೋವನ್ನ ಶಿಲುಬೆ ಹೊತ್ತ ಯೇಸುವಿನ ನೋವಿಗೆ ಸಮೀಕರಿಸಿದ್ದು ನಿಜಕ್ಕೂ ಕ್ರಾಂತಿಕಾರಿ. ಈ ಧ್ಯಾನಗಳು ಶಿಲುಬೆಯ ಭಾರವನ್ನ ಇಂದಿನ ಆರ್ಥಿಕ ಬಿಕ್ಕಟ್ಟಿನ ಹೊರಗೆ ಮತ್ತೆ ಯೇಸು 3 ಬಾರಿ ಕೆಳಗೆ ಬಿದ್ದದ್ದನ್ನ ಜೈಲುಗಳಲ್ಲಿ ಖೈದಿಗಳು ಅನುಭವಿಸೋ ಅಮಾನವೀಯ ಪರಿಸ್ಥಿತಿಗೆ ಹೋಲಿಸಿದ್ದು ಧರ್ಮವನ್ನ ನೇರವಾಗಿ ಸಮಾಜಮುಖಿಯನ್ನಾಗಿಸತ್ತೆ. ಹಾಗಾದ್ರೆ ಏಷ್ಯಾದಲ್ಲಿ ಜನರು ತಮ್ಮನ್ನೇ ಶಿಲುಬೆಗೇರಿಸಿಕೊಳ್ಳೋದ್ರಿಂದ ಹಿಡಿದು ಆಧುನಿಕ ಆರ್ಥಿಕ ವ್ಯವಸ್ಥೆಯ ವಿರುದ್ಧದ ಧ್ವನಿಯಾಗಿ ಈ ದಿನ ಬದಲಾಗಿದೆ. ಪ್ರಾಚೀನ ಆಚರಣೆಯೊಂದು ಇಂದಿನ ಸಾಮಾಜಿಕ ನ್ಯಾಯದ ಹೋರಾಟವಾಗಿ ಬದಲಾಗ್ತಾ ಇರೋದು ಈ ದಿನದ ಪ್ರಸ್ತುತತೆಯನ್ನ ಕಾಲಕ್ಕೆ ತಕ್ಕಂತೆ ಕಾಪಾಡ್ತಾ ಇದೆ ಅನ್ಸತ್ತೆ. ಆಚರಣೆಗಳು ನಿರಂತರವಾಗಿ ವಿಕಸನಗೊಳ್ಳುತ್ತಲೇ ಇರುತ್ತವೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಮತ್ತೆ ಈ ವಿಕಸನ ಕೇವಲ ಸಾಮಾಜಿಕ ನ್ಯಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. 21ನೇ ಶತಮಾನದಲ್ಲಿ ಇದು ಪರಿಸರ ಕಾಳಜಿಯತ್ತಲೂ ವಿಸ್ತರಿಸಿದೆ. ಹೌದು, ಇದು ಆಧುನಿಕತೆಯ ಮತ್ತೊಂದು ಮುಖ. ನಾನು ಓದ್ತಿದ್ದ ಬ್ರೌನ್ ಲಿವಿಂಗ್ನಂತಹ ಕೆಲವು ವೇದಿಕೆಗಳು ಈ ಆಚರಣೆಯಲ್ಲಿ ಪರಿಸರ ಸ್ನೇಹಿ ವಸ್ತುಗಳ ಬಳಕೆಯನ್ನ ತೀವ್ರವಾಗಿ ಪ್ರೋತ್ಸಾಹಿಸ್ತಾ ಇವೆ. ಬ್ರೌನ್ ಲಿವಿಂಗ್ ಅಂದ್ರೆ ಯಾವ ರೀತಿಯ ಪರಿಸ್ಥಿತಿ ಕಾಳಜಿ? ಅಂದ್ರೆ ಚರ್ಚ್ಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ, ಮಣ್ಣಿನಲ್ಲಿ ಸುಲಭವಾಗಿ ಕರಗೋ ಮೇಣದ ಬತ್ತಿಗಳ ಬಳಕೆ, ನೈತಿಕವಾಗಿ ತಯಾರಿಸಿದ ಬಟ್ಟೆಗಳನ್ನು ಧರಿಸೋದು, ಚರ್ಚ್ ಅಲಂಕಾರಕ್ಕೆ ಪರಿಸರಕ್ಕೆ ಹಾನಿಯಾಗದ ವಸ್ತುಗಳನ್ನು ಬಳಸೋದು, ಇವೆಲ್ಲವೂ ಆಧುನಿಕ ನಂಬಿಕಸ್ಥರ ಹೊಸ ಆದ್ಯತೆಗಳಾಗಿವೆ. ಭೂಮಿಯನ್ನ ರಕ್ಷಿಸೋದು ಕೂಡ ಒಂದು ಪವಿತ್ರ ಕರ್ತವ್ಯ. ಸೃಷ್ಟಿಯನ್ನ ಕಾಪಾಡೋದು ದೇವರಿಗೆ ಸಲ್ಲಿಸೋ ಅತಿ ದೊಡ್ಡ ಗೌರವ ಅನ್ನೋ ಅರಿವು ಮೂಡುತ್ತಿರೋದ್ರ ಸಂಕೇತ ಇದು ಭವಿಷ್ಯದ ಕಡೆಗೆ ನೋಡೋ ದೃಷ್ಟಿಕೋನ. ಆದ್ರೆ ಇದೇ ಸಮಯದಲ್ಲಿ ನಾಳೆಯ ಬಗ್ಗೆ ಯೋಚಿಸುವರ ಜೊತೆಯಲ್ಲೇ ಇತಿಹಾಸದ ನಿಖರತೆಯತ್ತ ಮರಳುತ್ತಿರೋ ಕೆಲವು ಗುಂಪುಗಳೂ ಇವೆ. ಓಹೋ, ನೀವು ಬುಧವಾರದ ಶಿಲುಬೆಗೇರಿಸುವಿಕೆ ಸಿದ್ಧಾಂತದ ಬಗ್ಗೆ ಅಂದ್ರೆ ವೆಡ್ನೆಸ್ಡೇ ಕ್ರೂಸಿಫಿಕ್ಷನ್ ಬಗ್ಗೆ ಹೇಳ್ತಿದ್ದೀರಾ? ಹೌದು, ಅದೇ. ನಾನು ಈ ಬಗ್ಗೆ ಓದಿದಾಗ ನನಗಂತೂ ನಿಜಕ್ಕೂ ಆಶ್ಚರ್ಯ ಆಯಿತು. ಕೆಲವು ಬ್ಯಾಪ್ಟಿಸ್ಟ್ ಮತ್ತೆ ನಾನ್ ಡಿನಾಮಿನೇಷನಲ್ ಚರ್ಚ್ಗಳು ಯೇಸು ಶಿಲುಬೆಗೇರಿದ್ದು ಶುಕ್ರವಾರವಲ್ಲ, ಬುಧವಾರ ಅಂತ ಬಲವಾಗಿ ವಾದಿಸ್ತವೆ. ಹೌದು, ಅವರ ವಾದಕ್ಕೆ ಆಧಾರ ಗಣಿತದ ಲೆಕ್ಕಾಚಾರ ಮತ್ತೆ ಬೈಬಲ್ನ ಅಕ್ಷರಶಃ ಅರ್ಥ. ಅಂದ್ರೆ ಮ್ಯಾಥ್ಯೂ 12ನೇ ಅಧ್ಯಾಯದ 40ನೇ ವಾಕ್ಯದ ಪ್ರಕಾರ ಅಲ್ವಾ? ನಿಖರವಾಗಿ. ಅದರ ಪ್ರಕಾರ ಯೇಸು 3 ಹಗಲು ಮತ್ತು 3 ರಾತ್ರಿ ಭೂಮಿಯ ಗರ್ಭದಲ್ಲಿ ಅಂದ್ರೆ ಸಮಾಧಿಯಲ್ಲಿ ಇರಬೇಕಾಗಿತ್ತು. ನಾವು ಶುಕ್ರವಾರ ಮಧ್ಯಾಹ್ನದಿಂದ ಭಾನುವಾರ ಬೆಳಗಿನ ಜಾವದವರೆಗೆ ಲೆಕ್ಕ ಹಾಕಿದ್ರೆ 3 ಹಗಲು ಮತ್ತೆ 3 ರಾತ್ರಿ ಲೆಕ್ಕಾಚಾರ ಸರಿಹೊಂದೋದೇ ಇಲ್ಲ. ಹೌದಲ್ವಾ? ಹೌದು ಶೋ. ಅದು ಕೇವಲ 1.5 ದಿನದ ಲೆಕ್ಕ ಆಗುತ್ತೆ. ಹೌದು. ಹಾಗಾಗಿ ಬೈಬಲ್ನ ವಾಕ್ಯ ಅಕ್ಷರಶಃ ಸತ್ಯವಾಗಬೇಕಾದ್ರೆ ಆತ ಬುಧವಾರವೇ ಮರಣ ಹೊಂದಿರಬೇಕು ಅನ್ನೋದು ಅವರ ಖಚಿತವಾದ ಲೆಕ್ಕಾಚಾರ. ಇದು ಇತಿಹಾಸ, ನಂಬಿಕೆ ಮತ್ತೆ ಗಣಿತದ ನಡುವಿನ ದೊಡ್ಡ ಘರ್ಷಣೆ.
ಹೌದು, ಒಂದೆಡೆ ಕೆಲವು ಗುಂಪುಗಳು ಆಚರಣೆಯನ್ನ ಭವಿಷ್ಯದ ಪರಿಸರ ಕಾಳಜಿಯತ್ತ ಕೊಂಡೊಯ್ಯುತ್ತಿದ್ರೆ, ಮತ್ತೊಂದೆಡೆ ಕೆಲವು ಗುಂಪುಗಳು ಇತಿಹಾಸದ ನಿಖರವಾದ ದಿನಾಂಕದ ಕಡೆಗೆ ಇಳಿಯುತ್ತಿವೆ. ಬೈಬಲ್ನ ವಾಕ್ಯಗಳನ್ನ ಯಥಾವತ್ತಾಗಿ ಪಾಲಿಸಬೇಕು ಅನ್ನೋ ಹಂಬಲ ಒಂದು ಕಡೆಯಾದ್ರೆ, ಶತಮಾನಗಳಿಂದ ನಡೆದು ಬಂದ ಸಂಪ್ರದಾಯ ಇನ್ನೊಂದು ಕಡೆ. ಇವೆರಡರ ನಡುವಿನ ಈ ಚರ್ಚೆ ಇದೆಯಲ್ಲ, ಇದು ಮಾನವನ ನಂಬಿಕೆಗಳು ಒಂದೇ ರೇಖೆಯಲ್ಲಿ ಚಲಿಸುವುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ನಿಜಕ್ಕೂ ಇದೊಂದು ಅಚ್ಚರಿ ಮೂಡಿಸೋ ಪ್ರಯಾಣ. ಈ ಸಂಪೂರ್ಣ ವಿಶ್ಲೇಷಣೆಯನ್ನ ಅಂದ್ರೆ ಈ ಸಂವಾದವನ್ನು ನಾವು ಒಮ್ಮೆ ಹಿಂತಿರುಗಿ ನೋಡಿದರೆ, ಒಂದು ಪ್ರಾಚೀನ ಮರಣದಂಡನೆಯ ಘಟನೆ, ಭಾಷೆಯ ಉಗಮದಿಂದ ಯುರೋಪಿನ ಕಲೆ, ಜಾಗತಿಕ ಸಾಮಾಜಿಕ ನ್ಯಾಯ ಮತ್ತೆ ಆಧುನಿಕ ಪರಿಸರ ಕಾಳಜಿಯವರೆಗೆ ಹೇಗೆ ಬೆಳೆದಿದೆ ಅನ್ನೋದು ಅದ್ಭುತವಾಗಿದೆ. ಖಂಡಿತ. ಯೇಸುವಿನ ತ್ಯಾಗ ಕೆಲವರಿಗೆ ಆಧ್ಯಾತ್ಮಿಕ ರಕ್ಷಣೆ ಆದ್ರೆ, ಇನ್ನು ಕೆಲವರಿಗೆ ಶೋಷಿತರ ಪರ ಧ್ವನಿ, ಮತ್ತೆ ಕೆಲವರಿಗೆ ಪರಿಸರ ಸಂರಕ್ಷಣೆಯ ಪ್ರೇರಣೆ, ಹಾಗೂ ಇನ್ನೊಂದೆಡೆ ನಿಖರತೆಯ ಹುಡುಕಾಟ. ಕೊನೆಯಲ್ಲಿ ಆ ಮಾನವನ ಕಷ್ಟ, ಸಾಂತ್ವನ ಮತ್ತೆ ನಿರಂತರವಾದ ಭರವಸೆಯ ಕಥೆ ಈ ಇತಿಹಾಸದ ಉದ್ದಕ್ಕೂ ಎದ್ದು ಕಾಣುತ್ತೆ. ಅಂದು ಯುರೋಪಿನಲ್ಲಿ ಭೌಗೋಳಿಕ ನಿರ್ಬಂಧವಿದ್ದಾಗ ಶಿಲುಬೆಯ ದಾರಿಯನ್ನ ತಾವು ಇರುವಲ್ಲಿಯೇ ನಿರ್ಮಿಸಿಕೊಂಡ ಆ ಫ್ರಾನ್ಸಿಸ್ಕನ್ ಪಾದ್ರಿಗಳ ಕಲ್ಪನಾ ಶಕ್ತಿ ಇಂದಿಗೂ ಒಂದಲ್ಲ ಒಂದು ರೂಪದಲ್ಲಿ ಹೊಸ ಹೊಸ ಆಯಾಮಗಳನ್ನ ಪಡಿತಾಲೇ ಇದೆ. ಇದೇ ಆಲೋಚನೆಯ ಎಳೆಯನ್ನ ಹಿಡಿದು ನಾವು ಭವಿಷ್ಯದತ್ತ ನೋಡಿದ್ರೆ ನಮ್ಮನ್ನ ಕಾಳೋ ಒಂದು ಯೋಚನೆ ಇದೆ. ಏನದು? ಈ ಆಚರಣೆಯು ಕೇವಲ ಒಂದು ಮರದ ಶಿಲುಬೆಯಿಂದ ಶುರುವಾಗಿ ಜಾಗತಿಕ ಸಂಕೇತವಾಗಿ ಬದಲಾಗಿದೆ ಅಲ್ವಾ? ಜೆರುಸಲೇಂಗೆ ಹೋಗಲಾಗದಿದ್ದಾಗ ಜನರು ತಮ್ಮದೇ ಊರಿನಲ್ಲಿ, ತಮ್ಮ ಹಿತ್ತಲಿನಲ್ಲಿ ಶಿಲುಬೆಯ ಹಾದಿಯನ್ನು ನಿರ್ಮಿಸಿಕೊಂಡ್ರು ಅನ್ನೋದನ್ನ ನೋಡಿದ್ವಿ. ಹೌದು. ಹಾಗಾದ್ರೆ ಭವಿಷ್ಯದಲ್ಲಿ ಮನುಕುಲವು ಭೂಮಿಯನ್ನ ಬಿಟ್ಟು ಬೇರೆ ಬೇರೆ ಗ್ರಹಗಳಿಗೆ ವಲಸೆ ಹೋದಾಗ, ನಾವೊಂದು ಅಂತರ್ಗ್ರಹೀಯ ಸಮಾಜವಾದಾಗ, ಅಥವಾ ಸಂಪೂರ್ಣವಾಗಿ ಡಿಜಿಟಲ್ ಯುಗದಲ್ಲಿ ಬದುಕ್ತಿರುವಾಗ, ಭೂಮಿಯ ಒಂದು ನಿರ್ದಿಷ್ಟ ಭೌಗೋಳಿಕ ಸ್ಥಳಕ್ಕೆ ಅಂದ್ರೆ ಗೋಲ್ಗೊಥಾ ಅನ್ನೋ ಒಣಬೆಟ್ಟಕ್ಕೆ ಸೀಮಿತವಾದ ಈ ಐತಿಹಾಸಿಕ ಆಚರಣೆಗಳು ಭವಿಷ್ಯದಲ್ಲಿ ಯಾವ ಹೊಸ ರೂಪ ಪಡಿಬೋದು? ಇದೊಂದು ಕಲ್ಪನೆಗೂ ಮೀರಿದ ಪ್ರಶ್ನೆ. ಹೌದು. ಮಂಗಳ ಗ್ರಹದ ಕೆಂಪು ಮಣ್ಣಿನಲ್ಲಿ, ಆಮ್ಲಜನಕವೇ ಇಲ್ಲದ ವಾತಾವರಣದಲ್ಲಿ ವಲಸೆ ಹೋದ ಮಾನವರು ಶಿಲುಬೆಯ ಹಾದಿಯನ್ನ ಹೇಗೆ ಮರುಸೃಷ್ಟಿಸಬಹುದು? ಅದೊಂದು ಕಲ್ಪನೆಗೇ ನಿಲುಕದ ವಿಸ್ಮಯ ಅಲ್ವಾ? ಸರಿ, ಈ ಕುತೂಹಲಕಾರಿ ಮತ್ತು ಆಳವಾದ ಸಂವಾದದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು.